ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಏನು ಪ್ಲೂರಲಿಸ್ಟಿಕ್ ಥಿಯರಿ ಆಫ್ ಸಾವರ್ನಿಟಿ ಅಂದರೆ ಸಾರ್ವಭೌಮತ್ವದ ಬಹುತ್ವ ಸಿದ್ಧಾಂತವನ್ನು ಕುರಿತು ನಾವು ಚರ್ಚೆ ಮಾಡೋಣ. ಏನು ನಾವು ಸಾರ್ವಭೌಮತ್ವದ ಸಿದ್ಧಾಂತಗಳಲ್ಲಿ ಪ್ರಮುಖವಾಗಿ ಎರಡು ಸಿದ್ಧಾಂತಗಳನ್ನು ಅಧ್ಯಯನವನ್ನು ಮಾಡ್ತೇವೆ. ಒಂದು ಪ್ಲೂರಲಿಸ್ಟಿಕ್ ಥಿಯರಿ ಆಫ್ ಸಾವರ್ನಿಟಿ ಮತ್ತು ಇನ್ನೊಂದು ಮೋನಸ್ಟಿಕ್ ಥಿಯರಿ ಆಫ್ ಸಾವರ್ನಿಟಿ ಅಂತ. ನಾವು ಮೊದಲೇ ಮೋನಸ್ಟಿಕ್ ಥಿಯರಿ ಆಫ್ ಸಾವರ್ನಿಟಿ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಮೋನಸ್ಟಿಕ್ ಥಿಯರಿ ಆಫ್ ಸಾವರ್ನಿಟಿ ಅಥವಾ ಸಾರ್ವಭೌಮತ್ವದ ಏಕಾತ್ಮಕ ಸಿದ್ಧಾಂತವು ಏನು ಪ್ರತಿಪಾದನೆ ಮಾಡುತ್ತೆ ಅಂತಂದರೆ, ಅಧಿಕಾರ ಅಥವಾ ಒಬ್ಬ ಆಡಳಿತಗಾರ ಸಾರ್ವಭೌಮನಿಗೆ ಇರುವಂಥ ಅಧಿಕಾರವು ಒಂದತ್ರ ಮಾತ್ರ ಇರುತ್ತೆ, ಕೇಂದ್ರೀಕೃತವಾಗಿರುತ್ತೆ. ಅದನ್ನು ಯಾರಿಗೂ ಕೂಡ ಹಂಚಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಂಘ ಸಂಸ್ಥೆಗಳಿಗಾಗಲಿ ಇತರ ವ್ಯಕ್ತಿಗಳಿಗಾಗಿ ಅದನ್ನು ವರ್ಗಾವಣೆ ಮಾಡೋದಾಗಲಿ, ವಿಂಗಡಣೆ ಮಾಡೋದಾಗಲಿ, ಲಿಮಿಟ್ ಮಾಡೋದಾಗಲಿ ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಪ್ರತಿಪಾದನೆ ಮಾಡುತ್ತೆ. ಆದರೆ ಅದಕ್ಕೆ ವಿರುದ್ಧವಾಗಿ ಹುಟ್ಟುಕೊಂಡಂಥ ಸಿದ್ಧಾಂತ ಮತ್ತೊಂದು ಸಿದ್ಧಾಂತ ಯಾವುದು? ಇದು ಪ್ಲೂರಲಿಸ್ಟಿಕ್ ಥಿಯರಿ ಆಫ್ ಸಾವರ್ನಿಟಿ ಅಂತ ಹೇಳ್ತೀವಿ ನಾವು. ಅಂದರೆ ಈ ಸಾರ್ವಭೌಮತ್ವದ ಬಹುತ್ವ ಸಿದ್ಧಾಂತ, ಕನ್ನಡದಲ್ಲಿ ನಾವು ಅದನ್ನು ಸಾರ್ವಭೌಮತ್ವದ ಬಹುತ್ವ ಸಿದ್ಧಾಂತ ಏನನ್ನ ಪ್ರತಿಪಾದನೆ ಮಾಡುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದ ಪ್ಲೂರಲಿಸ್ಟಿಕ್ ಥಿಯರಿ ಆಫ್ ಸಾವರ್ನಿಟಿ ಎಮರ್ಜ್ಡ್ ಆಸ್ ಎ ಪವರ್ಫುಲ್ ಕೌಂಟರ್ ಆರ್ಗ್ಯುಮೆಂಟ್ ಟು ದ ಟ್ರೆಡಿಷನಲ್ monistic theory of sovereignty as championed by thinkers like Bodin, Hobbes and Austin. While monists assert that sovereignty is absolute, indivisible and resides in a single supreme entity, the state, pluralists contend that sovereignty is not monolithic but is in fact divided, limited and shared among various groups and associations with the ಸೊಸೈಟಿ ಎಂಬುದನ್ನು ಈ ಸಿದ್ಧಾಂತ ಪ್ರತಿಪಾದನೆಯನ್ನು ಮಾಡುತ್ತೆ. ಅಂದರೆ ಮುಖ್ಯವಾಗಿ ಸಾರ್ವಭೌಮತ್ವದ ಬಹುತ್ವ ಸಿದ್ಧಾಂತವು ಬಹುತ್ವ ಅಥವಾ ಅನೇಕತವಾದ ಇದನ್ನು ನಾವು ಸಾರ್ವಭೌಮತ್ವದ ಬಹುತ್ವ ಅಥವಾ ಅನೇಕತವಾದ ಸಿದ್ಧಾಂತ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಈ ಸಿದ್ಧಾಂತವು ಏಕತಾವಾದಿ ಅಥವಾ ಕಾನೂನು ಸಿದ್ಧಾಂತಕ್ಕೆ, ಏಕತಾ ಸಿದ್ಧಾಂತಕ್ಕೆ ಪ್ರತಿಕ್ರಿಯೆಯಾಗಿ ಬಂದಂಥ ಪ್ರಮುಖವಾದಂಥ ಸಿದ್ಧಾಂತ ಇದು. ನಾನು ಮೊದಲೇ ಹೇಳಿದೆ, ಈ ಮೋನಸ್ಟಿಕ್ ಥಿಯರಿಗೆ ವಿರುದ್ಧವಾಗಿ ಬಂದಂಥ ಈ ಸಿದ್ಧಾಂತ. ಏಕತಾ ಸಿದ್ಧಾಂತವು ರಾಜ್ಯವು, ನಾವು ಮೊದಲೇ ಚರ್ಚೆ ಮಾಡಿದಂಗೆ ಏಕತಾ ಸಿದ್ಧಾಂತ ರಾಜ್ಯವು ಸರ್ವೋಚ್ಚ ಸಂಸ್ಥೆಯಾಗಿದೆ. ರಾಜ್ಯದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇತರ ಸಂಘ ಸಂಸ್ಥೆಗಳು ಕೂಡ ರಾಜ್ಯದ ಅಧೀನದಲ್ಲಿ ಇರುತ್ತವೆ ಮತ್ತು ಅವುಗಳ ಅಸ್ತಿತ್ವವು ಸಾರ್ವಭೌಮ ಶಕ್ತಿಯ ಇಚ್ಛೆಯನ್ನು, ಅಧಿಕಾರದ ಇಚ್ಛೆಯನ್ನು ಅವಲಂಬಿಸಿರುತ್ತದೆ ಅಂತ ಪ್ರತಿಪಾದನೆ ಮಾಡುತ್ತೆ ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಬಹುತ್ವವಾದಿ ಸಾರ್ವಭೌಮತ್ವ ಸಿದ್ಧಾಂತದ ಪ್ರತಿಪಾದಕರಾದಂತಹ ಅರ್ನೆಸ್ಟ್ ಬಾರ್ಕರ್, ಎಚ್.ಸಿ. ಲಾಸ್ಕಿ, ಲಿಂಡ್ಸ್, ಜಿ.ಡಿ.ಎಚ್. ಕೋಲ್, ಪಿಗೀಸ್, ಪೊಲೆಟ್, ರಾಬರ್ಟ್ ಎಂ. ಮೆಕೆವರ್ ಇವರೇ ಮೊದಲಾದವರು ಆಸ್ಟಿನ್ನ ಏಕತಾವಾದ ಸಿದ್ಧಾಂತವನ್ನು ತಿರಸ್ಕರಿಸಿ ಬಹುತ್ವವಾದವನ್ನು ಪ್ರತಿಪಾದನೆ ಮಾಡಿರುವಂಥದ್ದು. ಎಲ್ಲ ರೀತಿಯ ಸಮರ್ಥ ಮತ್ತು ಸಮಗ್ರವಾದ ಅಧಿಕಾರದ ಏಕೈಕ ಮೂಲವನ್ನು ಗುರುತಿಸುವುದು ಕಷ್ಟ, ಅಷ್ಟು ಸುಲಭವಲ್ಲ, ಅದು ಅಷ್ಟು ಸುಲಭವಾದ ಕೆಲಸವೂ ಕೂಡ ಅಲ್ಲ ಅಂತ ಈ ಸಿದ್ಧಾಂತವು ಪ್ರತಿಪಾದನೆಯನ್ನು ಮಾಡುತ್ತೆ. ಯಾಕಂದರೆ ನಾವು ಏಕತಾ ಸಿದ್ಧಾಂತದಲ್ಲಿ ಅಧಿಕಾರವನ್ನು ಒಬ್ಬ ವ್ಯಕ್ತಿ ಕೈಯಲ್ಲಿ ಮಾತ್ರ ಇರುತ್ತೆ, ಅಥವಾ ಒಂದು ಸಂಸ್ಥೆಯಲ್ಲಿ ಮಾತ್ರ ಇರುತ್ತೆ, ಅಥವಾ ಒಂದು ರಾಜ್ಯದಲ್ಲಿ ಮಾತ್ರ ಇರುತ್ತೆ ಅನ್ನೋದನ್ನು ಅದು ಪ್ರತಿಪಾದನೆ ಮಾಡುತ್ತಲ್ಲ. ಅದನ್ನು ಈ ಸಿದ್ಧಾಂತಕಾರರು ಅದನ್ನು ಟೀಕೆ ಮಾಡಿ, ವಿರೋಧಿಸಿ, ಅದನ್ನು ಧಿಕ್ಕರಿಸಿ, ಆ ಥರ ಇಲ್ಲ, ಆಧುನಿಕ ಜಗತ್ತಿನಲ್ಲೂ ಕೂಡ ಅದರಲ್ಲಿ ಬಹಳ ಮುಖ್ಯವಾಗಿ ಅಧಿಕಾರ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಅದು ಹಲವಾರು ಜನರ, ಹಲವಾರು ಅಧಿಕಾರಿಗಳ, ಹಲವಾರು ಸಂಘ ಸಂಸ್ಥೆಗಳ ಕೈಯಲ್ಲಿ ಅಧಿಕಾರವು ಹರಿದು ಹಂಚಿಕೆಯಾಗಿರುತ್ತದೆ ಎಂಬುದನ್ನು ಈ ಸಿದ್ಧಾಂತವು ಪ್ರತಿಪಾದನೆ ಮಾಡುತ್ತೆ. ಆದ್ದರಿಂದ ಸಾವರ್ನಿಟಿ ಈಸ್ ನಾಟ್ ಮೋನೋಲಿಥಿಕ್, ಇದು ಏಕಾತ್ಮಕವಲ್ಲ, ಬಟ್ ಈಸ್ ಇನ್ ಫ್ಯಾಕ್ಟ್ ಡಿವೈಡೆಡ್, ಅಂದರೆ ಇದು ಬೇರೆ ಬೇರೆ ಕಡೆ ಹಂಚಿಕೆಯಾಗಿದೆ, ಲಿಮಿಟೆಡ್ ಪರಿಮಿತಕ್ಕೊಳಪಟ್ಟಿದೆ, ಮತ್ತು ಶೇರ್ಡ್ ಅಮಾಂಗ್ ವೇರಿಯಸ್ ಗ್ರೂಪ್ಸ್ ಆ್ಯಂಡ್ ಅಸೋಸಿಯೇಷನ್ಸ್ ವಿದಿನ್ ಸೊಸೈಟಿ. ಸಮಾಜದಲ್ಲಿ, ಒಂದು ರಾಜ್ಯದಲ್ಲಿ ಈ ಅಧಿಕಾರ ಅನ್ನೋದು ಹಲವಾರು ಸಂಘ ಸಂಸ್ಥೆಗಳ ನಡುವೆ, ವ್ಯಕ್ತಿಗಳ ನಡುವೆ ಹಂಚಿಕೆಯಾಗಿದೆ ಎಂಬುದನ್ನು ಈ ಸಿದ್ಧಾಂತವು ಪ್ರತಿಪಾದನೆ ಮಾಡುತ್ತೆ. ಡ್ಯೂ ಟು ಗ್ರೋತ್ ಆಫ್ ವೇರಿಯಸ್ ಅಸೋಸಿಯೇಷನ್ಸ್ ಡಿಸ್ಚಾರ್ಜಿಂಗ್ ಫಂಕ್ಷನ್ಸ್ ಇನ್ ಮಾಡರ್ನ್ ಟೈಮ್ಸ್ ಪ್ರವೋಕ್ಡ್ ಎ ರಿವೋಲ್ಟ್ ಅಗೇನ್ಸ್ಟ್ ದ ಮೋನಿಸ್ಟಿಕ್ ಥಿಯರಿ ಲೆಡ್ ಟು ದ ರೈಸ್ ಆಫ್ ಪ್ಲೂರಲಿಸ್ಟಿಕ್ ಥಿಯರಿ. ಈ ಆಧುನಿಕ ಜಗತ್ತಿನಲ್ಲಿ ಇವೆಲ್ಲವೂ ಕೂಡ ಏನು ನಾವು ಹೇಳಿದ್ವಿ,
ಅಧಿಕಾರದ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬೇರೆ 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 ಸಂಘ ಸಂಸ್ಥೆಗಳು ಅಂಗಗಳ ನಡುವೆ ಹಂಚಿಕೆ ಆಗಿರೋದ್ರಿಂದ ಈ ಸಿದ್ಧಾಂತವನ್ನು ಇವರು ಏನು ಮಾಡ್ತಾರೆ, ತಿರಸ್ಕರಿಸ್ತಾರೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಅಧಿಕಾರ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದು ಎಲ್ಲರ ಕೈಯಲ್ಲೂ ಇರುತ್ತೆ ಅನ್ನೋದನ್ನು ಹೇಳುತ್ತೆ ಅಂತ. ಮತ್ತೆ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಎಂಬುದು ಸಂಪೂರ್ಣವೂ ಅಲ್ಲ ಅಥವಾ ಏಕತ್ವವೂ ಅಲ್ಲ ಎಂಬ ವಿಚಾರವನ್ನ ಲಾಸ್ಕಿಯವರು ಪ್ರತಿಪಾದನೆ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಈ ಸಿದ್ಧಾಂತದಲ್ಲಿ ಏನು ಹೇಳ್ತಾನೆ ಇವನು ಲಾಸ್ಕಿ, ಸಾರ್ವಭೌಮತ್ವ ಅನ್ನೋದು ಅಥವಾ ಪರಮಾಧಿಕಾರ ಅನ್ನೋದು ಸಂಪೂರ್ಣವೂ ಅಲ್ಲ ಅಥವಾ ಏಕತ್ವವೂ ಅಲ್ಲ ಅದು ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾನೆ. ಇದು ಬಹುತ್ವವಾಗಿದ್ದು ಸಾಂವಿಧಾನಿಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಈ ಅಧಿಕಾರ ಸಾರ್ವಭೌಮತ್ವ ಅನ್ನೋದು ಏಕಾತ್ಮಕವಾಗಿಲ್ಲ, ಅದು ಬಹುತ್ವವಾಗಿದೆ, ಅದು ಸಂವಿಧಾನದ ಪ್ರಕಾರವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಇವನು ಹೇಳ್ತಾನೆ. ರಾಜ್ಯವು ಸಂವಿಧಾನದ ಪ್ರಕಾರ ಆಡಳಿತ ನಡೆಸ್ತದೆ, ಅದರ ಪ್ರಕಾರ ಅದು ಜವಾಬ್ದಾರಿ ಕೂಡ ಆಗಿರಬೇಕು. ಒಬ್ಬ ವ್ಯಕ್ತಿಗಿಂತ ರಾಜ್ಯವು ಯಾವುದೇ ಉನ್ನತವಾದ ಹಕ್ಕನ್ನು ಹೊಂದಿಲ್ಲ. ರಾಜ್ಯವು ಇತರ ಸಂಘ ಸಂಸ್ಥೆಗಳಿಗಿಂತ ಶ್ರೇಷ್ಠವಾದ ಸಂಸ್ಥೆಯೂ ಕೂಡ ಅಲ್ಲ. ಇದೊಂದು ಸಾರ್ವಜನಿಕ ಸೇವಾ ಸಂಸ್ಥೆ ಎಂದು ಈ ಪ್ರತಿಪಾದಕರು ಏನ್ ಮಾಡ್ತಾರೆ, ಸಮರ್ಥಿಸಿಕೊಳ್ಳುವಂಥದ್ದಿದೆ. ರಾಜ್ಯವು ಜನರ ಹಿತಾಸಕ್ತಿಯನ್ನು ಕಾಪಾಡಲು ಮಾನವ ಸಂಘದ ಕಾರ್ಯಗಳನ್ನು ಸಂಘಟಿಸಲು ಅಸ್ತಿತ್ವದಲ್ಲಿದೆ ಎಂದು ಕೂಡ ಇದು ಪ್ರತಿಪಾದಿಸುತ್ತದೆ. ರಾಜ್ಯವು ಶ್ರೇಷ್ಠವಾದ ಸಂಸ್ಥೆ ಅಲ್ಲ, ಅದು ಕೂಡ ಇತರ ಸಂಘ ಸಂಸ್ಥೆಗಳಲ್ಲಿ ಒಂದು ಎಂದು ಸಾರ್ವಭೌಮತ್ವದ ಏಕತಾ ಸಿದ್ಧಾಂತವನ್ನು ಬಹುತ್ವವಾದಿಗಳು ತಿರಸ್ಕರಿಸುವಂಥದ್ದಿದೆ. ಆದ್ದರಿಂದ ನಾವು ಇಲ್ಲಿ ವ್ಯಕ್ತಿಯು ಸಂಪೂರ್ಣವಾಗಿ ರಾಜ್ಯಕ್ಕೆ ಮಾತ್ರವೇ ವಿಧೇಯನಾಗಿರಬೇಕೆಂಬುದನ್ನು ಈ ಸಿದ್ಧಾಂತ ವಿರೋಧಿಸುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಬಹುತ್ವವಾದಿ ಸಿದ್ಧಾಂತ ಏನು ಪ್ರತಿಪಾದನೆ ಮಾಡುತ್ತೆ, ಅಧಿಕಾರ ಕೇವಲ ಒಂದು ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿರೋದಿಲ್ಲ, ಅದು ಬೇರೆ ಬೇರೆ ವ್ಯಕ್ತಿಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಕೈಯಲ್ಲಿ ಹಂಚಿಕೆಯಾಗಿರುತ್ತದೆ ಎಂಬುದನ್ನು ಪ್ರತಿಪಾದನೆ ಮಾಡುತ್ತೆ. ರಾಜ್ಯವೂ ಕೂಡ ಇವರು ಪ್ರತಿಪಾದನೆ ಮಾಡುವಂಥದ್ದು ರಾಜ್ಯ ಅನ್ನೋದು ಸರ್ವಶ್ರೇಷ್ಠವಾಗಿ ಇರಬೇಕು ಅಂತಿಲ್ಲ, ಇಲ್ಲ, ರಾಜ್ಯವೂ ಕೂಡ ಇತರ ಸಂಘ ಸಂಸ್ಥೆಗಳಂತೆ ಅದು ಒಂದು ಸಂಘ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನ ಈ ಸಿದ್ಧಾಂತ ಪ್ರತಿಪಾದನೆ ಮಾಡುತ್ತೆ. The central idea of pluralism has been summed by Gettel. He says the pluralists deny that the state is a unique organization. They hold other associations are equally important and natural. ಈ ಗೆಟಲ್ ಏನು ಹೇಳ್ತಾರೆ ಅಂತಂದರೆ, ಇತರ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಆಡಳಿತ ಅಥವಾ ಇನ್ನೊಂದು ಅಧಿಕಾರದ ಹಂಚಿಕೆಯಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. They argue that such association for their purpose as a sovereign as the state is for its purpose. ರಾಜ್ಯವು ಹೇಗೆ ತನ್ನದೇ ಆದಂಥ ಅಧಿಕಾರವನ್ನು, ಸಾರ್ವಭೌಮಾಧಿಕಾರವನ್ನು ಹೊಂದಿದೆಯೋ ಅದೇ ರೀತಿಯಲ್ಲಿ ಇತರ ಸಂಘ ಸಂಸ್ಥೆಗಳು ಕೂಡ ತಮ್ಮದೇ ಆದಂತಹ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತೆ ಅನ್ನೋದನ್ನು ಇದು ಪ್ರತಿಪಾದನೆ ಮಾಡುವಂಥದ್ದು. They emphasize the inability of the state to enforce its will in practice against the opposition of certain groups within it. They deny that the possession of force by the state gives it any superior right. ಕೆಲವು ಸಂದರ್ಭಗಳಲ್ಲಿ ರಾಜ್ಯವು ಕೂಡ ಇತರರ ಮೇಲೆ ಬಲವಂತವಾಗಿ ತನ್ನ ಇಚ್ಛೆಯನ್ನು ಹೇರುವುದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇತರ ಸಂಘ ಸಂಸ್ಥೆಗಳಿಗೂ ಕೂಡ ತಮ್ಮದೇ ಆದಂಥ ಹಕ್ಕು ಬಾಧ್ಯತೆಗಳಿರ್ತವೆ, ಅದರ ಪ್ರಕಾರವಾಗಿ ನಡ್ಕೊಳ್ಬೇಕಾಗತ್ತೆ ರಾಜ್ಯವು ಕೂಡ. They insist on the equal rights of all groups that command the allegiance their member and that perform valuable functions in society. Hence sovereignty is possessed by many associations. ಅಂದರೆ ಸಾರ್ವಭೌಮತ್ವ ಅನ್ನೋದು ತಾನೊಂದೇ ವ್ಯಕ್ತಿ ಸಂಘ ಸಂಸ್ಥೆಗಳಲ್ಲಿರೋ ಸಾಧ್ಯ ಇಲ್ಲ, ಹಲವಾರು ವ್ಯಕ್ತಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇರುತ್ತೆ, ಅದು ಹಲವಾರು ಸಂಘ ಸಂಸ್ಥೆಗಳಿಂದನೂ ಕೂಡ ಇದನ್ನ ಅಧಿಕಾರವನ್ನು ಅದು ಪಡ್ಕೊಳ್ಳುತ್ತೆ ಅಂತ. ಇಟ್ ಈಸ್ ನಾಟ್ ಆ್ಯನ್ ಇಂಡಿವಿಸಿಬಲ್ ಯೂನಿಟ್. ದ ಸ್ಟೇಟ್ ಈಸ್ ನಾಟ್ ಸುಪ್ರೀಂ ಆರ್ ಅನ್ಲಿಮಿಟೆಡ್. ಆಲ್ ದಿಸ್ ಮೇ ಬಿ ರಿಡ್ಯೂಸ್ ಟು ದ ಫಾಲೋಯಿಂಗ್ ಬೇರ್ ಅನಾಲಿಸಿಸ್. ಇಟ್ ಈಸ್ ನಾಟ್ ಆ್ಯನ್ ಇಂಡಿವೈಸಬಲ್ ಯೂನಿಟ್. ಸಾರ್ವಭೌಮತ್ವ ಅನ್ನೋದು ಭಾಗ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕಾಗೋದಿಲ್ಲ. ಅದನ್ನು ಭಾಗ ಮಾಡಬಹುದು, ವರ್ಗಾವಣೆನೂ ಕೂಡ ಮಾಡಬಹುದು, ಹಂಚಿಕೆ ಕೂಡ ಮಾಡಬಹುದು ಅನ್ನೋದನ್ನು ಇವರು ಹೇಳ್ತಾರೆ. ದ ಸ್ಟೇಟ್ ಈಸ್ ನಾಟ್ ಸುಪ್ರೀಂ. ರಾಜ್ಯ ಅನ್ನೋದು ಸರ್ವಶ್ರೇಷ್ಠವಾದುದಲ್ಲ ಎಂಬುದನ್ನು ಬಹುತ್ವವಾದಿಗಳು ಹೇಳ್ತಾರೆ. ಅಥವಾ ಅದು ಅನ್ಲಿಮಿಟೆಡ್ ಅಲ್ಲ,
ಅದು ಅಪರಿಮಿತವಾದದ್ದು ಅಲ್ಲ. ಎಲ್ಲವೂ ಕೂಡ ಈ ಅಧಿಕಾರಗಳು ಸಾಮಾಜಿಕವಾಗಿ ಇತರ ಸಂಘ ಸಂಸ್ಥೆಗಳಲ್ಲೂ ಕೂಡ ಹಂಚಿಕೆಯಾಗಿರುವುದಂತ ನಾವು ನೋಡ್ತೇವೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಹಾಗಾದರೆ ಈ ಬಹುತ್ವವಾದಿ ಸಿದ್ಧಾಂತ ಏನು ಹೇಳುತ್ತೆ ಅನ್ನೋದನ್ನು ಪಾಯಿಂಟ್ ಬೈ ಪಾಯಿಂಟ್ ನೋಡೋದಾದರೆ, ದ ಪಾರ್ಟ್ಸ್ ಆಫ್ ದ ಸ್ಟೇಟ್ ಆರ್ ಆಸ್ ರಿಯಲ್ ಆಸ್ ದ ಹೋಲ್. ದ ಸ್ಟೇಟ್ ಈಸ್ ದೇರ್ ಫೋರ್ ಡಿಸ್ಟ್ರಿಬ್ಯೂಟಿವ್ ನಾಟ್ ಕಲೆಕ್ಟಿವ್. ಅಂದರೆ ರಾಜ್ಯ ಅನ್ನೋದು ಅಸ್ತಿತ್ವದಲ್ಲಿ ಇರುತ್ತೆ. ಆದರೆ ದ ಸ್ಟೇಟ್ ಈಸ್ ದೇರ್ ಫೋರ್ ಅದು ರಾಜ್ಯ. ಆದರೆ ಇತರೆ ರಾಜ್ಯ ಅಂದರೆ ಇತರ ಸಂಘ ಸಂಸ್ಥೆಗಳ ರೀತಿಯಲ್ಲೇ ಅಸ್ತಿತ್ವದಲ್ಲಿರುತ್ತೆ. ಅದು ನೇಚರ್ನಲ್ಲಿ ಏನಿರುತ್ತೆ ಅಂದರೆ ಅದು ಯಾವತ್ತೂ ಕೂಡ ಹಂಚಿಕೆಯನ್ನು ಡಿಸ್ಟ್ರಿಬ್ಯೂಟಿವ್ ನೇಚರ್ನಲ್ಲಿ ಇರ್ತದೆ. ಅದು ಅಂದರೆ ಯಾವತ್ತೂ ಕೂಡ ಹಂಚಿಕೆ ಮಾಡುವಂಥದ್ದಿರುತ್ತೆ, ನಾಟ್ ಕಲೆಕ್ಟಿವ್. ಅದು ಸಾಮೂಹಿಕವಾಗಿ ಒಟ್ಟಿಗೆ ತಾನೇ ಮಾಡಬೇಕು ಅನ್ನೋದು ಬರೋದಿಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಮತ್ತು ಅಧಿಕಾರದ ಹಂಚಿಕೆಯನ್ನು ಮಾಡಿಕೊಂಡು ತನ್ನ ಕರ್ತವ್ಯವನ್ನು ನಿರ್ವಹಿಸುವಂಥದ್ದು ರಾಜ್ಯದ ಪ್ರಮುಖ ಲಕ್ಷಣವಾಗಿರುವಂಥದ್ದನ್ನು ನೋಡ್ತೇವೆ ಅಂತ ಹೇಳ್ತಾ ಇದು. ಮತ್ತು ಎರಡನೇ ಪಾಯಿಂಟ್ ಏನು, ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ ಈಸ್ ನಾಟ್ ರಿಯಲ್, ಬೋತ್ ಆರ್ ದ ಸೇಮ್. ನಾವು ಆಧುನಿಕವಾಗಿ ಅಥವಾ ಈ ಬಹುತ್ವವಾದಿಗಳು ಹೇಳೋದ್ರ ಪ್ರಕಾರ ರಾಜ್ಯ ಮತ್ತು ಸರ್ಕಾರ ವಾಸ್ತವಿಕವಾಗಿ ನಾವು ತೆಗೆದುಕೊಂಡು ನೋಡಿದ್ರೆ ಎರಡು ಬೇರೆ ಬೇರೆಯಲ್ಲ, ಅವೆರಡು ಕೂಡ ಒಂದೇ ಎಂಬುದನ್ನು ಬಹುತ್ವವಾದಿಗಳು ಪ್ರತಿಪಾದನೆಯನ್ನು ಮಾಡ್ತಾರೆ. ಮೂರನೇ ಪಾಯಿಂಟ್ ನಂಬರ್ 3, ದ ಸ್ಟೇಟ್ ಈಸ್ ಒನ್ ಅಮಾಂಗ್ ಅದರ್ ಗ್ರೂಪ್ಸ್ ವಿಚ್ ಮ್ಯಾನ್ ನೀಡ್ಸ್ ಟು ಫುಲ್ಫಿಲ್ ದ ಪರ್ಪಸ್ ಆಫ್ ಇಸ್ ಲೈಫ್. ಮಾನವನ ಗುರಿ ಉದ್ದೇಶಗಳನ್ನು ಈಡೇರಿಸೋದಕ್ಕೋಸ್ಕರ ರಾಜ್ಯವು ಅಸ್ತಿತ್ವಕ್ಕೆ ಬಂದಿದೆ. ಹಿಸ್ ಅಲಿಜಿಯನ್ಸ್ ಈಸ್ ಅಕಾರ್ಡಿಂಗ್ಲಿ ನಾಟ್ ಯೂನಿಫೈಡ್. ಅಂದರೆ ರಾಜ್ಯ ಅನ್ನೋದು ಕೇವಲ ಒಬ್ಬಂಟಿಗಾಗಿಲ್ಲ, ಅಲ್ಲಿ ಜನರು ಇದ್ದರೆ ಮಾತ್ರ, ಸಂಘ ಸಂಸ್ಥೆಗಳಿದ್ದರೆ ಮಾತ್ರ ಅದು ಅಸ್ತಿತ್ವದಲ್ಲಿ ಸಾಧ್ಯ ಆಗುತ್ತೆ ಅಂತ. ಇಟ್ ಈಸ್ ಡಿವೈಡೆಡ್ ಆ್ಯಂಡ್ ಡಿಫ್ಯೂಸ್ಡ್. ಇದು ವಿಭಾಗಿಸಲ್ಪಟ್ಟಿರುವಂಥದ್ದು, ಬೇರೆ ಬೇರೆ ಕಡೆ ಹಂಚಿಕೆ ಮಾಡಲ್ಪಟ್ಟಿರುವಂಥದ್ದು ಇದೆ. His allegiance to the state may conflict with his allegiance to other associations and may even take priority over his loyalty to the state. ರಾಜ್ಯದ ನಡುವೆ ಮತ್ತು ಸಂಘ ಸಂಸ್ಥೆಗಳ ನಡುವೆ, ವ್ಯಕ್ತಿಗಳ ನಡುವೆ ಆವಾಗವಾಗ ಸಂಘರ್ಷಗಳು ಕೂಡ ಬರಬಹುದು. ಪಾಯಿಂಟ್ ನಂಬರ್ 4, ದ ಸ್ಟೇಟ್ ಈಸ್ ನಾಟ್ ಇನ್ ಎನಿ ವೇ ಎ ಮಿಸ್ಟೀರಿಯಸ್ ಫಾರ್ಮೇಷನ್ ವಿತ್ ಸೂಪರ್ ನ್ಯಾಚುರಲ್ ಆರ್ ಮೆಟಾಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ರಾಜ್ಯ ಅನ್ನೋದು ಒಂದು ರಹಸ್ಯವಾಗಿ ಹುಟ್ಟುಕೊಂಡಂಥ ಒಂದು ಸೂಪರ್ ನ್ಯಾಚುರಲ್, ಅತಿ ಮಾನುಷ ಶಕ್ತಿಯಾಗಿ ಬಂದಿರುವಂತಹ ಒಂದು, ಅಥವಾ ಆಕಾಶದಿಂದ ಅಥವಾ ಮೆಟಾಫಿಸಿಕಲ್ ಕ್ಯಾರೆಕ್ಟರ್ನ ಹೊಂದಿರುವಂಥದ್ದು ಅಲ್ಲ. ಅದೆಲ್ಲಿಂದೋ ಬಂದಿರುವಂಥದ್ದು ಅಲ್ಲ. ಅದು ರಾಜ್ಯ ಅನ್ನೋದು ರಾತ್ರೋರಾತ್ರಿ ಹುಟ್ಕೊಂಡದ್ದು ಅಲ್ಲ, ಗೌಪ್ಯವಾಗಿ ಬೆಳೆದದ್ದು ಅಲ್ಲ, ಮಿಸ್ಟೀರಿಯಸ್ ಫಾರ್ಮೇಷನು ಅಲ್ಲ, ಸೂಪರ್ ನ್ಯಾಚುರಲ್ ಅಲ್ಲ. ಓಮ್ನಿಪೊಟೆಂಟ್ ಸಾವರೆಂಟಿ ಇಸ್ ನಾಟ್ ಟ್ರೂ ಫ್ಯಾಕ್ಟ್ಸ್. ಅಂದರೆ ಸಾರ್ವಭೌಮತ್ವ ಅನ್ನೋದು ಏಕಪ್ರಕಾರವಾಗಿರುತ್ತೋ, ಒಬ್ಬನ ಕೈಯಲ್ಲೇ ಇರೋದು ಅನ್ನೋದು ಸುಳ್ಳು, ಅದು ಸತ್ಯವಲ್ಲ. ಇಟ್ ಈಸ್ ನಾಟ್ ಯೂನಿಟರಿ ಬಟ್ ಫೆಡರಲ್. ಅದು ಏಕಾತ್ಮಕವಲ್ಲ, ಅದು ಸಂಯುಕ್ತಾತ್ಮಕವಾದದ್ದು. ಪಾಯಿಂಟ್ ನಂಬರ್ 5, ದ ಸ್ಟೇಟ್ ಕ್ಯಾನ್ ಸರ್ವ್ ಇಟ್ಸ್ ಪರ್ಪಸ್ ಬೈ ಆ್ಯಂಡ್ ಥ್ರೂ ಗುಡ್ ವಿಲ್ ಅಲೋನ್. ರಾಜ್ಯ ತನ್ನ ಕಾರ್ಯವನ್ನು, ತನ್ನ ಉದ್ದೇಶವನ್ನು ಈಡೇರಬೇಕಾದ್ರೆ ಒಂದು ಒಳ್ಳೆಯ ಉದ್ದೇಶವನ್ನು, ಕಾರ್ಯವನ್ನು ಇಟ್ಕೊಂಡು ಅದು ಮಾಡಬೇಕಾಗತ್ತೆ ತನ್ನ ಕಾರ್ಯವನ್ನು. ಇಟ್ ಕೆನಾಟ್ ಡಿಸ್ಟ್ರಾಯ್ ಅಸೋಸಿಯೇಷನ್ಸ್ ಆ್ಯಂಡ್ ಗ್ರೂಪ್ಸ್. ಅದು ಇತರ ಸಂಘ ಸಂಸ್ಥೆಗಳನ್ನು ನಾಶಗೊಳಿಸುವುದಕ್ಕೆ ಸಾಧ್ಯವಿಲ್ಲ. ಆ್ಯಸ್ ಇಟ್ ಕೆನಾಟ್ ಕ್ರಿಯೇಟ್ ದೇಮ್. ಯಾಕಂದರೆ ಇತರ ಸಂಘ ಸಂಸ್ಥೆಗಳನ್ನು ರಾಜ್ಯವು ಕ್ರಿಯೇಟ್ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾರ್ ಕ್ಯಾನ್ ಇಟ್ ಎನ್ಫೋರ್ಸ್ it will against the opposition of association and groups within it, nor can it enforce its will against the opposition of association and groups within it. ಇತರ ಸಂಘ ಸಂಸ್ಥೆಗಳ ಇಚ್ಛೆಗೆ ವಿರುದ್ಧವಾಗಿ ರಾಜ್ಯವು ತನ್ನ ಇಚ್ಛೆಯನ್ನು ಬಲವಂತವಾಗಿ ಅದನ್ನು ಎನ್ಫೋರ್ಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇಟ್ ಡಸ್ ನಾಟ್ ಎಂಜಾಯ್ ಎನಿ ನೆಸೆಸರಿ ಪ್ರೀ ಎಮಿನೆನ್ಸ್ ಫಾರ್ ಇಟ್ಸ್ ಡಿಮ್ಯಾಂಡ್ಸ್ ಅಂತ ಲಾಸ್ಕಿ ಕೂಡ ಪ್ರತಿಪಾದನೆ ಮಾಡುವಂಥದ್ದು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.